ಅಂದ್ರೆ ಇವಾಗ 75,000 ರೂಪಾಯಿ ಒಂದು ತಿಂಗಳಿಗೆ ಬರ್ತದೆ ಬಿಲ್ಲು. ಅದರಲ್ಲಿ ಒಂದು 25,000 ಅದು ಖರ್ಚು ಹೋಗುತ್ತೆ. 50,000ಕ್ಕಂತೂ ಮೋಸ ಇಲ್ಲ ನಮ್ಗೇನು ತೊಂದರೆ ಇಲ್ಲ ಮೇಡಮ್. ಅಂದರೆ ಒಂದು ಕುರಿ ಮೇಯಿಸ್ತೀವಿ, ಒಂದು 20 ಕೋಳಿ ಮೇಯಿಸ್ತೀವಿ. 400 ರೂಪಾಯಿಗೆ ಒಂದು ದಿವಸ, 500 ರೂಪಾಯಿಗೆ ಒಂದು ಬಡ್ಡೆ ನಮ್ಮ ತಂದೆ ಅವ್ರದ್ದು. ಈಗ ಅದರಲ್ಲಿ ಬೇಕಾದಷ್ಟು ನೋಡಿ 400 ರೂಪಾಯಿಂದ ಶುರುವಾಗಿದ್ದು ಕೋಟ್ಯಾಂತರ ರೂಪಾಯಿವರೆಗೂ ಮಾಡಿದ್ವಿ. ಇದಂತೂ ಬಿಟ್ಟಿಲ್ಲ. ಇದು ದ್ರಾಕ್ಷಿ ಎಲ್ಲ ನಮ್ಮ ಮನೆಯವರೆಲ್ಲ 5 ಎಕರೆ 15 ದ್ರಾಕ್ಷಿ 25 ಮಾವದೆ. ಇದಂತೂ ನಾವು ಬಿಟ್ಟಿಲ್ಲ. ಈ ಡ್ಯೂಟಿ ಅಂತ ಯಾಕೆ ಬದುಕಿರೋರು ಇದ್ರಲ್ಲಿ ನಾವು ಸೊಸೈಟಿಗೆ ಹೋಗಿದ್ರೆ ಆಗ್ಲಿಕ್ಕೆ ನಾವು ಪ್ರಾರಂಭ ಎಲ್ಲವರು ಬಳ್ಳನಲ್ಲಿ ಚಂದ್ರಾಪಟ್ಟಣ 10 ವರ್ಷ ಬೇರೆ ಕಡೆ ಓಡಾಡಿದ್ವಿ, ಏನೋ ಧೈರ್ಯ ಆಗಿಲ್ಲ ಅಂತ. ಆಮೇಲೆ 10 ವರ್ಷ ಆದ್ಮೇಲೆ ನಮ್ಮ ಸ್ಟಾರ್ಟ್ ಆಗಿದೆ. ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ಗಾಯತ್ರಿ ದೇವಿ ಅಂತ. ಇದು ಯಾಡ್ಯಾಳ ಗ್ರಾಮ ಅಂತ ದೇವನಹಳ್ಳಿ ತಾಲೂಕಿಗೆ ಸೇರಿದ್ದು. ಇಲ್ಲಿ ಒಬ್ಬರು ರೈತರು ಮುನಿಯಪ್ಪ ಅಂತ ಅವ್ರ ತಂದೆ ಕಾಲದಿಂದಲೂ ಮಾಡ್ಕೊಂಡು ಬಂದಂಥ ಒಂದು ವ್ಯವಸಾಯ ಪದ್ಧತಿನ ಯಾವ ಮಟ್ಟಿಗೆ ಒಂದು ಉನ್ನತ ಶ್ರೇಣಿಗೆ, ಒಂದು ಉನ್ನತ ಅಂದರೆ ಉತ್ತಮ ಮಟ್ಟ ಇದರಲ್ಲಿ ತಗೊಂಡೋಗಿದ್ದಾರೆ ಅಂತ ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಬೇಕು ಅಂತ ಇಲ್ಲಿಗೆ ಬಂದಿದ್ದೀವಿ. ಅದರ ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ. ವ್ಯವಸಾಯ ಇತರ ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ ಎಷ್ಟು ವರ್ಷದಿಂದ ಮಾಡ್ತೀವಿ? 52 ವರ್ಷದಿಂದ ಮೇಯಿಸ್ತಾ ಇದ್ದೀವಿ. ಇದೇ ಮಾಡ್ತಾ ಇದ್ದೀವಿ ಕಸು. ನಮ್ಗೆ ಯಾವ ತರದ್ದು ತೊಂದರೆ ಲಾಸ್ ಆಗಿಲ್ಲ. ಒಳ್ಳೆ ಹಾಲು ಕೊಡ್ತದೆ. ಒಂದು ವರ್ಷಕ್ಕೆ 10-15 ಲೋಡ್ ಗೊಬ್ಬರ ಕೊಡ್ತದೆ. ಇಷ್ಟಸ ಕಾರಸ ಇಟ್ರೆ 15 ಲೋಡ್ ಗೊಬ್ಬರ ಶೇಖರಣೆ ಆಗುತ್ತೆ. ನಾವು ಕೊಂಡೋದಿಲ್ಲ. ನಾವು 5 ಎಕರೆ ದ್ರಾಕ್ಷಿ ಮಡಗಿದ್ವಿ. ದ್ರಾಕ್ಷಿಕ್ ಆಗುತ್ತೆ ಇದು. ನನ್ನ ಮಗ ಸೊಸೆ ದ್ರಾಕ್ಷಿ ನೋಡ್ಕೊಂತ ನಮ್ಗೆಲ್ಲ ಮೇವೆಲ್ಲ ಸ್ಟೋರೇಜ್ ಮಾಡ್ತಾರೆ. ನಾವು ಇದನ್ನ ನೋಡ್ಕೊಳ್ಳೋದು. ಮತ್ತೆ ನೋಡಿ ಹಾಲು ಮಿಷಿನು, ಹಾಲು ಕರೆಯಂಗ್ ಮಿಷಿನು, ಮೇವು ಕಟ್ ಮಾಡಕ್ ಎಲ್ಲ ವ್ಯವಸ್ಥೆ ಮಾಡ್ಯಾರೆ. ಬೆಳಿಗ್ಗೆ ಹಾಲು ಕರ್ಕೊಂಡು ಹೋಗ್ತಾರೆ, ಸಾಯಂಕಾಲ ಅವರೇ ಹಾಲು ಕರೀತೀವಿ. ನಾವೆಲ್ಲ ಇದು ನೋಡ್ಕೊಳ್ಳೋದು. ಬೆಳಿಗ್ಗೆ 8 ಗಂಟೆಗೆ ನಾವು ಹಾಲು ಡ್ಯೂಟಿಲಿ ಬಂದ್ರೆ ನೋಡಿ 8 ಗಂಟೆಗೆ ನಾವು ಇಲ್ಲಿ ಬಂದ್ರೆ ಅದು ಹಸು ಮೇವು ಹಾಕೋದು, ತೊಳೆಯೋದು 3 ಟೈಮು. ಸಾಯಂಕಾಲ ಬೆಳಿಗ್ಗೆ 3 ಟೈಮ್ ತೊಳಿತೀವಿ. ಏನು ಮಸಾಲ ತಿಂದಿನ 3 ಸಲ ಕೊಡ್ತೀವಿ. ಒಂದು ದಿನ ನಾವು ದಿವಸಕ್ಕೆ ಒಂದು 60 ರಿಂದ 70 ಲೀಟರ್ ಹಾಲು ಕೊಡ್ತೀವಿ. 70 ಲೀಟರ್. ಈಗ ಇದಕ್ಕೆ ಒಂದು ಹಾಲ್ ಕರೆ ಮಿಷಿನ್ ತಗೊಂಡಿದ್ದೀನಿ ಅಂದ್ರಲ್ವಾ, ಅದಕ್ಕೆ ಎಷ್ಟು ಖರ್ಚಾಯ್ತು? 22,000. 22,000. ಮೇವು ಕಟ್ ಮಾಡೋದ್ರೆ 20,000. ಮೇವು ಕಟ್ ಮಾಡೋದು 22,000. ಅದು ಯಾವ ತರ ನೀವು ತಗೊಂಡ್ರಿ? ನಾವು ಇದು ಶೋರೂಮ್ ಆಗಿ ತಗೊಂಡಿದ್ದೀವಿ. ಸಬ್ಸಿಡಿ 2,000. ಸಬ್ಸಿಡಿ ಸಿಗುತ್ತಾ? ಈ ತರ ಇದು ಒಳ್ಳೆ ಮಾಹಿತಿನ ನೀವು ಹಂಚ್ಕೊಂಡಾಗ ಬೇರೆ ಯೂಸ್ ಆಗುತ್ತೆ. ಕರಿತೀವಿ. ಇನ್ನೊಂದು ಮಂತೆ ಮಾಡ್ಬೇಕು ನಾವು. ಕರೆಂಟ್ ಹೋದಲ್ಲಿ ಜಂಜಾಟ ತರಬೇಕು ಅಂತ ಚಿಕ್ಕದಾದ್ರೆ ಹೌದು, ಇನ್ನು ಕರಿಬೇಕಾದ್ರೆ ಕಷ್ಟ ಆಗುತ್ತೆ. ಅದು ಈ ಮಿಷನ್ಗೆ ಹೊಂದ್ಕೊಂಡ್ಬಿಟ್ಟಿರುತ್ತೆ. ನೀವು ಕರೆಯಲ್ಲ, ಏನ್ ತೊಂದ್ರೆ ಆಗಲ್ಲ. ಕಷ್ಟ. ವರ್ಷದಿಂದ ಈಗ ಹಸು ಸಾಕಾಣಿಕೆ ಮಾಡ್ತಾ ಇದ್ದೀರಾ? 52 ವರ್ಷ. ತಂದೆಯವರು ತುಂಬಾ ಬಡವರು, ಮಿಷಿನ್ ಇಲ್ಲ, ಬೋರ್ವೆಲ್ ಕಬ್ಲೆ ಇತ್ತು. ಆಗ ದೊಡ್ಡಬಳ್ಳಾಪುರದಲ್ಲಿ 450 ಕರು, 500 ಕರು, 2 ಕರು ಸ್ಟಾರ್ಟ್ ಮಾಡಿದ್ ನಾವು. ಎಷ್ಟು ಇಸ್ವಿಲಿ? ಇಸ್ವಿ ನಮ್ಗೆ ಗೊತ್ತಿಲ್ಲ, 45-50 ವರ್ಷ. ನಾವೆಲ್ಲ ಹುಟ್ಟೆ ಇಲ್ಲ ಅನ್ಸುತ್ತೆ. ಅವಾಗ ನಮ್ಮ ತಂದೆಯವರು, ಅಪ್ಪ ನೀನ್ ಬೇರೆ ಮಾಡಕ್ಕಾಗಲ್ಲ, ಸ್ವಲ್ಪ ಬಿಟ್ಕೊಡು, ನೀನು 2 ವರ್ಷ ಸಾಕು ಅಂತ. ಅವಾಗ ಇಲ್ಲಿ ಡೈರಿನೇ ಇಲ್ಲ. ಚಂದ್ರಾಪಟ್ಟಣದಲ್ಲಿ ಎಲ್ಲೂರಲ್ಲಿ ಹೋಗಿ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದ 3 ವರ್ಷ ಅಲ್ಲಿಗೆ ಹೋಗ್ತದೆ ಸೈಕಲ್ ತಗೊಳೋದು. ಅಲ್ಲಿಂದ ದೂರ ಆಯ್ತು, ಗಡದಾಕ್ನಲ್ಲಿ ಬಂದು ಡೈರಿ, ಅಲ್ಲಿಗೆ 3 ವರ್ಷ. ಆಮೇಲೆ ವಿಜಯಪುರಕ್ಕೆ ಬಂದು 3 ವರ್ಷ ಆಗಿದೆ. ಅದು ನೆಕ್ಸ್ಟ್ ಬಳುನಹಳ್ಳಿ. ಆ ಮಕ್ಕ 15-20 ವರ್ಷ ಆದ್ಮೇಲೆ ನಮ್ಮೂರಲ್ಲಿ ಡೈರಿ ಮಾಡಿದ್ವಿ. ನಾವು ಊರು ಫಸ್ಟ್ ನಾವೇ ಹಸ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಜರ್ಸಿ ಇತ್ತು, ಇದು HF. ಆಮೇಲೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮೂರಲ್ಲಿ ತರಿಸಿದ್ದೆ ನಾವು. ಅವತ್ತು ಹಿಂಗ ನಮ್ದು ಯಾವ ತೊಂದರೆ ಇಲ್ಲ. ಆದ್ರೆ ಹಿಂಗ ಮದುವೆ, ದ್ಯಾವರು, ಬೋರು, ದ್ರಾಕ್ಷಿಗಳು ಎಲ್ಲ ಪ್ರಾರಂಭ ಮಾಡ್ಕೊಂಡ್ವಿ. ನೀವು ಈಗ ಒಂದು 5 ಹಸುಗಳನ್ನ ಇಟ್ಕೊಂಡಿದ್ದೀರಾ. ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನ ಯಾವ ರೀತಿ 4 ಗಂಟೆಗೆ ನಮ್ಮ ಸೊಸೆ ಮಗ ಇಲ್ಲಿ ಬರ್ತಾರೆ. ಆಮೇಲೆ ನೋಡಿ ಸಗಣಿ ಸ್ಟೋರೇಜ್ ಮಾಡ್ತಾರೆ, ಎತ್ತಿ ತೆಗೆದು ಮತ್ತೆ ಎಲ್ಲ ಸಲ ತೊಳಿತಾರೆ. ದಿವಸ ಒಂದು ಎಷ್ಟೇ ಕೆಲಸ ಇರಲಿ ಏನೇ ಇರಲಿ ಪ್ರತಿ ದಿವಸ ತೊಳಿತಾರೆ. ತೊಳೆದ ಆಮೇಲೆ ತಿಂಡಿ ಕೊಡ್ತೀವಿ. ತಿಂಡಿ ಕೊಡೋದು ಹಾಲು ಕರೀತಾರೆ. ನಾವು ಆವಾಗ ಅಲ್ಲಿಂದ ಹಾಲು ಕೊಡ್ಕೊಂಡು ನಾವಿಬ್ಬರು 7:30 ಗಂಟೆ ನಾವು ಬರಲ್ಲ. ನಮ್ಮ ಸೊಸೆ ಮಗನೆಲ್ಲ ನೀಟಾಗಿ ಮಾಡಿರ್ತಾರೆ. ನಾವು ಬಂದು ಅದಕ್ಕೆ ಮೇಲೆ ಆಮೇಲೆ ಮೇವು ಕೊಡ್ತೀವಿ. ಬೆಳಿಗ್ಗೆ ಒಂದು ಮೇವು ಕೊಡ್ಬೇಕು. ಹಾಲು ಕರೀತಾನೆ ಬರೀ ಕೈ ಬಿಡಂಗಿಲ್ಲ, ಹೊಟ್ಟೆ ಬಿಡಂಗಿಲ್ಲ. ಕೊಡ್ಬೇಕು. ಹೆಂಗ್ ನಾವು ಬೆಳಿಗ್ಗೆ ಹಾಲು ಕುಡಿತೀವಲ್ಲ ಆ ತರ ಮೇವು ಕೊಡ್ಬೇಕು. ಕೊಟ್ಬಿಟ್ಟು ಕಟ್ ಹಾಕ್ತೀವಿ. ತಿರ್ಗಿ 10 ಗಂಟೆ ನೋಡಿ ಈ ತರ ಫುಡ್ ಮೇವು ಕೊಡ್ತೀವಿ. ಆಮೇಲೆ 10 ಗಂಟೆ ತಿಂದ್ಮೇಲೆ ಮತ್ತೆ ತಿರ್ಗಿ ನಾವು ನೀರಿಕ್ತೀವಿ 12 ಗಂಟೆಗೆ. 12 ಗಂಟೆ ಒಣಲ್ ಕೊಡ್ತೀವಿ. 3 ಟೈಮ್ ಒಣಲು, 3 ಟೈಮ್ ಹಸೆ ಮೇವು. ಈ ಡ್ಯೂಟಿ ಕರೆಕ್ಟ್ ಆಗಲೇ ಮಾಡ್ಬೇಕು. ಕೆಲವು ಹೊಸ ಸಾಕಿದ್ರೆ ಏನು ಲಾಭ ಇಲ್ಲ ಅಂತಾರೆ. ನಮ್ಗೇನು ತೊಂದರೆ ಇಲ್ಲ, ಅದ್ರಲ್ಲಿ ಎಲ್ಲಾ ಬದುಕಿದೀವಿ. ಬೋರ್ವೆಲ್ಲು, ಚಪ್ರಗಳು, ಮದುವೆಗಳು,
ನೋಡಿ ಇವಾಗ ಮನೆಗಳು 5 ಜನಕ್ಕೆ 5 ಮನೆ ಒಟ್ಟಿಗಿದ್ದಂಗೆ ಈಗ ಎಲ್ಲರೂ ಇಟ್ಟವ್ರೆ ನಾವು ಅಂದ್ರೆ ಅವ್ರು ಇಷ್ಟು ಇದು ಮಾಡ್ತಾ ಇಲ್ಲ. ನಾನು ಹಿಂಗೆ ಮಾಡ್ತಾ ಇದ್ದೀನಿ, ನಾನು ತಮ್ಮನಿಗೆ ಹಿಂಗೆ ಮಾಡ್ತಾ ಇದ್ದೀನಿ, ಏನು ತೊಂದರೆ ಇಲ್ಲ. ಒಂದು ವರ್ಷಕ್ಕೆ 15 ಲೋಡ್ ಗೊಬ್ಬರ ಸಿಗ್ತದೆ, 15 ಇಂದ 20 ಲೋಡ್ ಸಿಗುತ್ತೆ. ಒಂದು ಲೋಡ್ ಬಂದು 6,000 ಎಷ್ಟಾಯ್ತು ಅಂದ್ರೆ 20 ಲೋಡ್ ಸಿಗ್ತದೆ. 20 ವರ್ಷಿದ್ದೀವಿ, ಆ ವರ್ಷಕ್ಕೆ 2 ಸಾರಿ ತೋಟಕ್ಕೆ ಕಳಿಸ್ತೀವಿ. ಒಂದು ವರ್ಷಕ್ಕೆ 20 ಲೋಡ್ ಗೊಬ್ಬರ ಸಿಗುತ್ತೆ. ಅದ ಆಚೆಯಿಂದ ನೀವು ತಗೊಳ್ಬೇಕಂದ್ರೆ ಎಷ್ಟಾಗುತ್ತೆ? 6,000 ಒಂದು ಲೋಡ್, ಒಂದ್ ಲೋಡ್ 6,000. 20 ಲೋಡ್ ಸಿಗ್ತದೆ. ನೋಡಿ, ಹಸು ಸಾಕೋದ್ರಿಂದ ಅದರಿಂದ ತುಂಬಾ ಮನೆಗೆ ಹಾಲು, ಅದೇ ಬೆಳಿಗ್ಗೆ ಒಂದು ಇದ್ದು ಸಾಯಂಕಾಲ ಹಾಲು, ಮೊಸರು, ತುಪ್ಪ ಎಲ್ಲ ಬಳಸ್ತೀವಿ. ಈಗ ಇದರಿಂದ ನಿಮ್ಗೆ ಎಷ್ಟು ಆದಾಯ ಬರ್ತಿದೆ? ನಿಮಗೆ ಖರ್ಚು ವೆಚ್ಚ ಎಲ್ಲ ಹೋಗಿ ಎಷ್ಟು ಉಳಿಸ್ಕೊತಿದ್ದೀರಾ? ಒಂದು 55,000 ಸಿಗ್ತದೆ ಮೇಡಮ್ ನಮ್ಮ ತಿಂಗಳಿಗೆ. ಅದೆಲ್ಲ ತಿಂದು ಬೂಸ, ಹಿಂಡಿ, ನಾವು ಮೇವು, ಸ್ವಂತ ಮೇವು. ಒಂದು ಇಂಜಿನಿಯರ್ ಓದಿ ಒಂದು IT ಫೀಲ್ಡ್ ತಗೊಳ್ಳೋ ಸಂಬಳ ನೀವು ತಗೊಳ್ಳಿ. ಅಂದ್ರೆ ಇವಾಗ 75,000 ರೂಪಾಯಿ ಒಂದು ತಿಂಗಳಿಗೆ ಬರ್ತದೆ. ಅದ್ರಲ್ಲಿ ಒಂದು 25,000 ಅದು ಖರ್ಚು ಹೋಗುತ್ತೆ. 50,000ಕ್ಕಂತೂ ಮೋಸ ಇಲ್ಲ, ಏನ್ ತೊಂದ್ರೆ. ನೋಡು, 3 ದಿವಸಕ್ಕಂತ ಮೇವು ತಂದು ಹಾಕ್ತಾರೆ. ಮೊದಲು ಟ್ಯಾಕ್ಟರ್ ತಗೊಂಡಾಗಿ ಮಿಷಿನ್ ಹಾಕೊಂಡಿದ್ದಾರೆ, ಆರಾಮಾಗಿರ್ತದೆ. ಬೆಳಿಗ್ಗೆ ಊಟ ಮಾಡ್ತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ. ಬೇರೆ ಕೆಲ್ಸಕ್ಕಂತೂ ನಾವು ಹೋಗೋದಿಲ್ಲ. ಅವ್ರೆಲ್ಲಾದ್ರೂ ಹೋಗ್ಬೇಕಾದ್ರೆ ನಾವಿರ್ತೀವಿ, ನಾವಿರ್ಬೇಕಾದ್ರೆ ಇದ್ದೇ ಇರ್ತೀವಿ, ಎಲ್ಲೂ ಹೋಗೋದು. ಇನ್ನು ನಮ್ಗೆ ಅದೇ ಓಡಾಡ್ಬಿಟ್ಟು ಎಷ್ಟು 55 ವರ್ಷನಿಂದ ಇದೇ ಕಸ ಬಂದ್ರೆ ಅದು ಇಷ್ಟ ಬಿಟ್ಟು ನಾವು ಬೇರೆ ಬೇರೆ ಕೆಲಸ ಮಾಡಕ್ ಇಷ್ಟ ಇಲ್ಲ. ನಮ್ಗೇನ್ ತೊಂದ್ರೆ ಇಲ್ಲ ಮೇಡಮ್. ಅಂದ್ರೆ 10 ಕುರಿ ಮೇಯಿಸ್ತೀವಿ, 20 ಕೋಳಿ ಮೇಯಿಸ್ತೀವಿ. ಏನೋ ಕೋಳಿ ದಿವಸ ಮೊಟ್ಟೆ ಒಂದು 5 ದಿವಸ 5 ಮೊಟ್ಟೆ 6 ಮೊಟ್ಟೆ ಸಿಗ್ತದೆ. ಇದೆಲ್ಲ ನಮ್ಮರೇ ನೋಡ್ಕೊಂತಾರೆ, ಬೇರೆ ಏನು ತೊಂದರೆ ಇಲ್ಲ ಇದರಿಂದ. ತುಂಬಾ ಖುಷಿ ಆಯ್ತು ಸರ್. ಅಂದ್ರೆ ಈ ಒಂದು ಇನ್ಕಮ್ ಇಂದಾನೆ ನೀವು ಮದುವೆ ಎಲ್ಲ ಮಕ್ಕಳಿಗೆ ಏನಾದ್ರೂ ಫಂಕ್ಷನ್ ಎಲ್ಲ ಮಾಡಿ ಆಚೆ ಎಲ್ಲ ಏನು ಇದ್ ಮಾಡಲ್ಲ, ದೊಡ್ಡದಾಗಿದೆ. ಇದರಿಂದ ದೊಡ್ಡದಾಗಿದೆ. ಇದ್ರಲ್ಲೇ ಅಂತಲ್ಲ, ಇದ್ರಲ್ಲೇ ಪ್ರಾರಂಭ. ಬರೀ ಸ್ಟಾರ್ಟ್ 400 ರೂಪಾಯಿಗೆ ಒಂದು ದಿವಸ, 500 ರೂಪಾಯಿಗೆ ಒಂದು ಬಟ್ಟೆ ನಮ್ಮ ತಂದೆ ಅವ್ರ. ಈಗ ಅದ್ರಲ್ಲಿ ಬೇಕಾದಷ್ಟು ನೋಡಿ, 400 ರೂಪಾಯಿಂದ ಶುರುವಾಗಿದ್ದು ಕೋಟ್ಯಾಂತರ ರೂಪಾಯಿವರೆಗೂ ಹೋಗಿದೆ. ಇದಂತೂ ಬಿಟ್ಟಿಲ್ಲ. ಇದು ದ್ರಾಕ್ಷಿ ಎಲ್ಲ ನಮ್ಮ ಮನೆಯವ್ರೆಲ್ಲ 5 ಎಕರೆ 15 ದ್ರಾಕ್ಷಿ, 25 ಮಾವದೆ. ಇದಂತೂ ನಾವು ಬಿಟ್ಟಿಲ್ಲ. ಈ ಡ್ಯೂಟಿ ಅಂತ ಯಾಕೆ ಬದುಕಿರೋದು ಇದ್ರಲ್ಲಿ ನಾವು. ಹೌದು, ರೇಷ್ಮೆ ಮೇಯ್ಸ 1000 ಗಂಟೆ ಹುಳ ಒಟ್ಟಿಗಿದ್ದಲ್ಲಿ. ಈ ಹುಳ ಮೇಯ್ಸಲ್ಲ, ಎಲ್ಲ ದ್ರಾಕ್ಷಿ ಹೋಗ್ತಿದ್ವಿ. ಅಂದ್ರೆ ನಮ್ಮವರೆಲ್ಲ ಕಸುಬು ರೈತ ಕಸುಬೇ ಜಾಸ್ತಿ. ಯಾರೋ ನಾವು 5 ಜನ ಇಂದ 25 ಜನ ಇದ್ದೀವಿ. 5 ಮನೆ ಆಗಿದ್ದೀವಿ, ಒಟ್ಟಿಗೆ ಇದ್ವಲ್ಲ. ಎಲ್ಲ ನಿಮ್ಮ ಸ್ವಂತದವ್ರೆ? ನಾವರು ಒಟ್ಟಿಗೆ ಇದ್ದೀರಾ? ಇಲ್ಲ, 10 ವರ್ಷ ಎಲ್ಲ ಇದೆ ವ್ಯವಸಾಯ. 40 ವರ್ಷ ಸೊಸೆಗಳು ಮೊಮ್ಮಕ್ಕಳು ಇದ್ದೀವಿ. ತುಂಬಾ ಸಂತೋಷ ಆಗುತ್ತೆ. ತಂದೆಯವರು ನಾವೇ ತನಕ ಹೋಗ್ಕೊಡ್ದು, ಅಂದ್ರೆ ಡಿವೈಡ್ ಹಾಕ್ಲೇಬಾರ್ದು, ಹಿಂಗೆ ಇರ್ಬೇಕು. ನೋಡು, ಒಂದೊಂದು ಮನೆ ಕಟ್ಬೇಕು ಒಬ್ಬೊಬ್ಬರಿಗೆ. ನಾವಿನ್ನ ಮನೆನೇ ಕಟ್ಟಿಲ್ಲ, 5 ಮನೆ ಕಟ್ಟವ್ರೆ. ವಿಜಯಪುರದಲ್ಲಿ 2 ಮನೆ ಕಟ್ಟವ್ರೆ. ನೋಡಿ, ಒಂದು ವ್ಯವಸಾಯನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗೋದ್ರಿಂದ ಆಗ ನಿಮ್ ತಂದೆಯವ್ರು, ಅಂದ್ರೆ ನಾನೇ ಹುಟ್ಟಿಲ್ಲ ಆಗಿನ ಕಾಲದಿಂದ ಈಗಿನವರೆಗೂ ಇಷ್ಟೆಲ್ಲ ಲಾಭ. ಬೇರೆ ಏನಿಲ್ಲಪ್ಪ, ಹಾಲು ಸಿಗ್ತದೆ. ಶ್ರೀನಿವಾಸನ ಇಲ್ಲ ದೊಡ್ಡ ಕಡೆ ನೋಡ್ಕೊಂಡಿದೀನಿ, ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ನಾವು ಮಾಡಿ. ಅಂದ್ರೆ ನನ್ ತುಂಬಾ ಖುಷಿಯಾದ ವಿಷಯ ಏನು ಅಂದ್ರೆ, ತುಂಬಾ ಕಡೆ ಇಂಟರ್ವ್ಯೂ ಅದೆಲ್ಲ ಮಾಡಕ್ ಹೋಗಿದ್ದೀನಿ ರೈತರಿಗೆ. ಇಲ್ಲಿ ನಾವು ಮನೆಯಲ್ಲಿ ನಮ್ ಮನುಷ್ಯರಿಗೆ ಫ್ಯಾನ್ ಹಾಕೊಂಡು ನಾವು ನೆಮ್ಮದಿಯಾಗಿರ್ತೀವಿ. ಇಲ್ಲಿ ಹಸುಗಳಿಗೆ ಸೆಕೆ ಆಗುವಾಗ ಚೆನ್ನಾಗಿರ್ಬೇಕಂತ ಫ್ಯಾನ್ ಹಾಕ್ತಿದ್ದಾರೆ. ಇದ್ ನೋಡ್ರೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಒಂದು ಮಕ್ಕಳನ್ನ ಸಾಕ್ದಂಗ್ ಸಾಕ್ತಿದ್ದಾರೆ. ಅವ್ರ ಅಪ್ಪ ಆಗಿನ ಕಾಲದಲ್ಲಿ, ನಾನೇ ಹುಟ್ಲಿಲ್ಲ ಅಂತ ಕಾಲದಲ್ಲಿ ಈ ಒಂದು ವ್ಯವಸಾಯನ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಕ್ಕೆ ಇವ್ರು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದು ಇವತ್ತೊಂದು ಮದುವೆ ಆಗ್ಲಿ, ಯಾವ್ದೇ ಫಂಕ್ಷನ್ ಆಗ್ಲಿ, ಮಕ್ಕಳನ್ನ ಓದ್ಸೋದಾಗ್ಲಿ, ಪ್ರತಿಯೊಂದನ್ನು ಇದ್ರಲ್ಲೇ ಮಾಡ್ಕೊಂಡು ಒಂದು ಡೆವಲಪ್ ಆಗಿದ್ದಾರೆ. ಯಾಕೆ ಈ ತರನೇ ಎಲ್ಲ ರೈತರು ಒಂದು ವ್ಯವಸಾಯನ ಒಂದು ಶಿಸ್ತುಬದ್ಧವಾಗಿ ಮಾಡ್ಕೊಂಡು ಹೋಗ್ಬಾರ್ದು, ಮುಂದುವರಿಬಾರ್ದು ಅಂತ ನಾನ್ ಕೇಳ್ಕೊಳ್ತಾ ಇದ್ದೀನಿ. ಯಾಕೆ ಇದನ್ನೆಲ್ಲ ಅನುಸರಿಸಬಾರ್ದು? ಅದಕ್ಕೆ ಒಂದು ಇಂಥ ವ್ಯಕ್ತಿಗಳ ಮಾಹಿತಿ ತಗೊಬೇಕು. ಇವ್ರು ಏನ್ ಮಾಡಿದಾರೆ ಆ ತರ ಮಾಡ್ಕೊಂಡು ಹೋದ್ರೆ ನೀವು ಚೆನ್ನಾಗಿರ್ಬೋದಲ್ವಾ?